ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಸೈನಿಕ್ ಸ್ಕೂಲ್ ಇಂಟೆಲಿಜೆನ್ಸ್ ಸಿಲೆಬಸ್ಸಲ್ಲಿ ಚಾಪ್ಟರ್ ನಂಬರ್ 3 ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್ ಈ ಚಾಪ್ಟರ್ದು ಬೇಸಿಕ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದ್ರ ಜೊತೆಗೆ ಒಂದು 5 ವರ್ಕ್ಡ್ ಎಕ್ಸಾಂಪಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತೀನಿ. ಇಲ್ಲಿ ನೋಡಿ, ಸಾಮಾನ್ಯವಾಗಿ ಈ ಚಾಪ್ಟ್ರಲ್ಲಿ ದಿಕ್ಕುಗಳು ಅಥವಾ ಡೈರೆಕ್ಷನ್ ಇದ್ರ ಬಗ್ಗೆ ಪರ್ಫೆಕ್ಟ್ ನಾಲೆಡ್ಜ್ ಇದ್ರೆ ಮಾತ್ರ ಇದ್ರ ಬಗ್ಗೆ ಯಾವುದೇ ರೀತಿ ಲೆಕ್ಕಗಳು ಕೊಟ್ಟು ಸಾಲ್ವ್ ಮಾಡ್ಬೋದು. ಡೈರೆಕ್ಷನ್ ಅಥವಾ ದಿಕ್ಕುಗಳು ಅಂದ್ರೆ ಏನು? ಇಂಗ್ಲೀಷಲ್ಲಿ ನಾರ್ತು, ಸೌತು, ಈಸ್ಟು, ವೆಸ್ಟು, ಇದ್ರ ಜೊತೆಗೆ ಇನ್ನೊಂದು 4 ದಿಕ್ಕುಗಳಿದೆ. ಅದ್ಯಾವುದು ಅಂದರೆ ನಾರ್ತ್ ಈಸ್ಟು, ನಾರ್ತ್ ವೆಸ್ಟು, ಸೌತ್ ಈಸ್ಟು, ಸೌತ್ ವೆಸ್ಟ್ ಅಂದ್ಬಿಟ್ಟು ಇನ್ನೊಂದು 4 ದಿಕ್ಕುಗಳಿದೆ. ಕನ್ನಡದಲ್ಲಿ ಹೇಳಬೇಕು ಅಂದರೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಈಶಾನ್ಯ, ವಾಯುವ್ಯ, ಆಗ್ನೇಯ, ನೈಋತ್ಯ ಅಂದ್ಬಿಟ್ಟು ಟೋಟಲ್ ಆಗಿ 8 ದಿಕ್ಕುಗಳಿದೆ. ಆಯ್ತಾ? ಇದ್ರ ಡೈರೆಕ್ಷನ್ ಪರ್ಫೆಕ್ಟ್ ಗೊತ್ತಿದ್ರೆ ಮಾತ್ರ ಈ ಚಾಪ್ಟ್ರಲ್ಲಿ ಯಾವುದೇ ರೀತಿ ಲೆಕ್ಕಗಳು ಕೊಟ್ಟು ಸಾಲ್ವ್ ಮಾಡ್ಬೋದು. ಈ ಚಾಪ್ಟ್ರಲ್ಲಿ ಯಾವುದೇ ರೀತಿ ಕ್ವಶನ್ ಕೊಟ್ಟರು ಫಸ್ಟ್ ಏನು ಮಾಡ್ಕೊಳ್ಳಿ, ಈ ಥರ ಡಾಟೆಡ್ ಲೈನ್ ಹಾಕೊಳ್ಳಿ. ಈ ರೀತಿ ಡಾಟೆಡ್ ಲೈನ್ ಹಾಕೊಳ್ಳಿ. ನಮಗೆಲ್ಲ ಸಾಮಾನ್ಯವಾಗಿ ಗೊತ್ತಿದೆ. ಆಯ್ತಾ? ನಾರ್ತ್ ಅಂದ್ರೆ ಮೇಲೆ, ಸೌತ್ ಅಂದ್ರೆ ಕೆಳಗಡೆ. ಆಯ್ತಾ? ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ, ಉತ್ತರ ಭಾರತ, ದಕ್ಷಿಣ ಭಾರತ, ಇದೆಲ್ಲ ಗೊತ್ತಿದೆ. ಸಾಮಾನ್ಯವಾಗಿ ಎಲ್ಲ ಮಕ್ಕಳು 5ನೇ ಕ್ಲಾಸ್ ಓದ್ತಾರೋ ಎಲ್ಲ ಮಕ್ಳಿಗೂ ಗೊತ್ತಿದೆ. ಅದರಿಂದ ಫಸ್ಟ್ ಈ ರೀತಿ ಡಾಟೆಡ್ ಲೈನ್ ಹಾಕೊಳ್ಳಿ. ನಾರ್ತ್ ಅಂದ್ರೆ ಮೇಲೆ, ಸೌತ್ ಅಂದ್ರೆ ಕೆಳಗಡೆ. ಆಯ್ತಾ? ಮೇಲ್ಗಡೆ ಇರೋದನ್ನ ನಾರ್ತ್ ಅಂತ ಬರ್ಕೊಳ್ಳಿ, ಕೆಳಗಡೆ ಇರೋದನ್ನ ಸೌತ್ ಅಂತ ಬರ್ಕೊಳ್ಳಿ. ಆಯ್ತಾ? ಈ ರೀತಿ ಬರ್ಕೊಳ್ಳಿ. ಕನ್ನಡದಲ್ಲಿ ಉತ್ತರ ಮತ್ತೆ ದಕ್ಷಿಣ ಅಂತ ಬರ್ಕೊಳ್ಳಿ. ಇದಾದ್ಮೇಲೆ ಸಾಮಾನ್ಯವಾಗಿ ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ, ನೆನಪಿರ್ಲಿ ಅಂದ್ಬಿಟ್ಟು, ಬಲಗಡೆ ಇದ್ರೆ ಈಸ್ಟು, ಬಲಗಡೆ ಇದ್ರೆ ಈಸ್ಟ್, ಕನ್ನಡದಲ್ಲಿ ಪೂರ್ವ ಅಂತ ಬರ್ಕೊಳ್ಳಿ. ಆಯ್ತಾ? ಇದ್ರ ಆಪೋಸಿಟ್ ಡೈರೆಕ್ಷನ್ನು ವೆಸ್ಟ್ ಅಂತ ಬರ್ಕೊಳ್ಳಿ. ಆಯ್ತಾ? ಕನ್ನಡದಲ್ಲಿ ಪಶ್ಚಿಮ ಅಂತ ಬರ್ಕೊಳ್ಳಿ. ಕನ್ನಡ ಮೀಡಿಯಮ್ ಕನ್ನಡದಲ್ಲಿ, ಇಂಗ್ಲೀಷ್ ಮೀಡಿಯಮ್ ಇಂಗ್ಲೀಷಲ್ಲಿ ಈ ರೀತಿ ಬರ್ಕೊಳ್ಳಿ. ಆಯ್ತಾ? ಇದು 4 ದಿಕ್ಕುಗಳು ಪರ್ಫೆಕ್ಟ್ ಆಗಿ ಗೊತ್ತಿದ್ರೆ ಇನ್ನೊಂದು 4 ದಿಕ್ಕುಗಳನ್ನ ಅಡಿಷನ್ ಮಾಡ್ಕೋಬಹುದು. ಅದಕ್ಕೆ ಏನ್ ಮಾಡಿ ಅಂದ್ರೆ ಡಯಾಗನಲ್ಲಿ ಡಾಟೆಡ್ ಲೈನ್ ಹಾಕಿ. ಈ ತರ ಡಾಟೆಡ್ ಲೈನ್ ಹಾಕೊಳ್ಳಿ. ಜಸ್ಟ್ ಡಿವೈಡ್ ಮಾಡ್ತಾ ಇದ್ದೀರಾ ಅಷ್ಟೇ. ಈ ರೀತಿ ಡಾಟೆಡ್ ಲೈನ್ ಹಾಕೊಳ್ಳಿ. ಆಯ್ತಾ? ಇಂಗ್ಲೀಷಲ್ಲಿ ತುಂಬಾ ಸಿಂಪಲ್ ಆಗಿದೆ. ಆಯ್ತಾ? ಈ ಡೈರೆಕ್ಷನ್ ಏನಂತಾರೆ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ನಾರ್ತ್ ಇದು ಮಾಡ್ತಾರೆ. ನಾರ್ತ್ ಇದೆಯಲ್ಲ, ಫಸ್ಟ್ ಲೆಟ್ರು ಎನ್ ತಗೊಳ್ಳಿ. ಆಯ್ತಾ? ಈ ಕಡೆ ಈಸ್ಟ್ ಇದೆಯಲ್ಲ, ಈಸ್ಟ್ ಈ ತಗೊಳ್ಳಿ, ನಾರ್ತ್ ಈಸ್ಟ್ ಅಂತ ಬರ್ಕೋತಾರೆ. ಆಯ್ತಾ? ಇಲ್ಲಿ ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ನಾರ್ತ್ ಇದನ್ನ ನೇಮಿಂಗ್ ಮಾಡ್ತಾರೆ. ವಿತ್ ರೆಸ್ಪೆಕ್ಟ್ ಟು ನಾರ್ತ್ ಫಸ್ಟ್ ಲೆಟ್ರ್ ನಾರ್ತ್. ಆಯ್ತಾ? ಸೆಕೆಂಡ್ ಲೆಟ್ರು ಈಸ್ಟ್ ಇದೆ, ನಾರ್ತ್ ಈಸ್ಟ್ ಅಂತ. ಆಯ್ತಾ? ಕನ್ನಡದಲ್ಲಿ ಏನಂತಾರೆ ಇದನ್ನ? ಈಶಾನ್ಯ, ಈಶಾನ್ಯ ಅಂತ ಕರೀತಾರೆ. ನಾವೆಲ್ಲ ಈಶಾನ್ಯ ಭಾರತ ಅಂದ್ರೆ ಮ್ಯಾಪ್ ಏನಾದ್ರು ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾ, ಈ ಕಡೆ ಸೈಡ್ ಎಲ್ಲ ಈಶಾನ್ಯ ಭಾರತ ಅಂತ ಹೇಳ್ತಾರೆ, ಈ ಕಡೆ ಎಲ್ಲ ಉತ್ತರ ಭಾರತ ಅಂತಾರೆ, ಈ ಕಡೆ ಎಲ್ಲ ದಕ್ಷಿಣ ಭಾರತ ಅಂತಾರೆ, ಇದೆಲ್ಲ ಪಶ್ಚಿಮ ಭಾರತ ಅಂತ ಹೇಳ್ತಾರೆ. ಆಯ್ತಾ? ನೆಕ್ಸ್ಟ್ ಒಂದು ಬರ್ಕೊಂಡ್ರ ನಾರ್ತ್ ಫಸ್ಟ್ ಲೆಟರ್ ತಗೊಳ್ಳಿ, ಈಸ್ಟ್ ಫಸ್ಟ್ ಲೆಟರ್ ತಗೊಳ್ಳಿ, ನಾರ್ತ್ ಈಸ್ಟ್ ಆಗುತ್ತೆ. ಅದೇ ರೀತಿ ಇಲ್ಲೂ ಅಷ್ಟೇನೆ, ನಾರ್ತ್ ಫಸ್ಟ್ ಲೆಟರ್ ತಗೊಳ್ಳಿ, ನಾರ್ತ್ ಫಸ್ಟ್ ಲೆಟರ್ ತಗೊಂಡಿದ್ರ, ವೆಸ್ಟ್ ಫಸ್ಟ್ ಲೆಟರ್ ತಗೊಂಡಿದ್ರ. ಆಯ್ತಾ? ನಾರ್ತ್ ಫಸ್ಟ್ ಲೆಟರ್ ತಗೊಂಡಿದ್ರ, ವೆಸ್ಟ್ ಫಸ್ಟ್ ಲೆಟರ್ ತಗೊಂಡಿದ್ರ, ನಾರ್ತ್ ವೆಸ್ಟ್ ಅಂತ ಕರೀತಾರೆ. ಈ ದಿಕ್ಕನ್ನ ನಾರ್ತ್ ವೆಸ್ಟ್ ಅಂತ ಕರೀತಾರೆ. ಕನ್ನಡದಲ್ಲಿ ವಾಯುವ್ಯ ಅಂತ ಕರೀತಾರೆ. ವಾಯುವ್ಯ ಭಾರತ. ಸಾಮಾನ್ಯವಾಗಿ ಇದು ಪಾಕಿಸ್ತಾನ ಇದೆ. ಆಯ್ತಾ? ಪಾಕಿಸ್ತಾನ ಅಥವಾ ರಾಜಸ್ಥಾನ ಇದೆ, ಈ ಸೈಡ್ನ ವಾಯುವ್ಯ ಭಾರತ ಅಂತ ಹೇಳ್ತಾರೆ. ಈಶಾನ್ಯ, ಈಶಾನ್ಯ ರಾಜ್ಯಗಳಿದೆ, ಮಯನ್ಮಾರು, ಬರ್ಮಾ. ಆಯ್ತಾ? ಈಶಾನ್ಯ ರಾಜ್ಯಗಳಾದ್ಮೇಲೆ ಬೇರೆ ದೇಶ ಅಂದ್ರೆ ಮಯನ್ಮಾರು, ಬರ್ಮಾ ಈ ಕಡೆ ಬರುತ್ತೆ. ಆಯ್ತಾ? ಈ ಕೆಳಗಡೆ ಬನ್ನಿ, ಇಲ್ಲೇನ್ ಮಾಡ್ತಾರೆ, ವಿತ್ ರೆಸ್ಪೆಕ್ಟ್ ಟು ಸೌತ್ ಇದನ್ನ ನೇಮಿಂಗ್ ಮಾಡ್ತಾರೆ. ವಿತ್ ರೆಸ್ಪೆಕ್ಟ್ ಟು ಸೌತ್ ಇಂಗ್ಲೀಷಲ್ಲಿ ತುಂಬಾ ಸಿಂಪಲ್ ಆಗಿದೆ. ಫಸ್ಟ್ ಲೆಟ್ರು ಎಸ್, ಅದಾದ್ಮೇಲೆ ಈ ಕಡೆ ಇ ಫಸ್ಟ್ ಲೆಟ್ರ್ ಬರ್ಕೊಳ್ಳಿ. ಸೌತ್ ಈಸ್ಟ್ ಅಂತ ಹೇಳ್ತಾರೆ. ಆಯ್ತಾ? ಸೌತ್ ಅಲ್ಲಿ ಫಸ್ಟ್ ಲೆಟ್ರ್ ತಗೊಂಡಿದ್ದೀನಿ ಎಸ್ ಅಂತ, ಇದು ಈಸ್ಟ್ ಲೆಟ್ರು. ಆಯ್ತಾ? ಸೌತ್ ಈಸ್ಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಕನ್ನಡದಲ್ಲಿ ಇದನ್ನ ಆಗ್ನೇಯ ಅಂತ ಹೇಳ್ತಾರೆ. ಆಗ್ನೇಯ ದಿಕ್ಕು ಅಂತ ಹೇಳ್ತಾರೆ. ಆಯ್ತಾ? ನೆಕ್ಸ್ಟ್ ನೋಡಿ, ವಿತ್ ರೆಸ್ಪೆಕ್ಟ್ ಟು ಸೌತ್ ಮಾರ್ಕ್ ಮಾಡ್ತಾರೆ. ಫಸ್ಟ್ ಲೆಟ್ರು ಸೌತ್ ಬರ್ಕೊಳ್ಳಿ, ಎಸ್ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಈ ಕಡೆ ವೆಸ್ಟ್ ಅಂತ ಬರ್ಕೊಳ್ಳಿ. ಇದನ್ನ ಇಂಗ್ಲೀಷಲ್ಲಿ ಸೌತ್ ವೆಸ್ಟ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಏನಂತಾರೆ, ಇದನ್ನ ನೈಋತ್ಯ ಅಂತ ಹೇಳ್ತಾರೆ. ನೈಋತ್ಯ. ಆಯ್ತಾ? ಈ ರೀತಿ ನೇಮಿಂಗ್ ಮಾಡ್ಬೋದು. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಇದನ್ನ ಯಾವ ರೀತಿ ನೆನ್ಪಿಟ್ಕೊಳ್ಳಿ ಅಂದ್ರೆ, ನಮ್ಗೆಲ್ಲ ಗೊತ್ತಿದೆ, ಉತ್ತರ ಭಾರತ ಅಂದ್ರೆ ಮೇಲ್ಗಡೆಯಿಂದ, ಮೇಲ್ಗಡೆ ರಾಜ್ಯಗಳನ್ನ ಉತ್ತರ ಭಾರತ ಅಂತ ಹೇಳ್ತೀವಿ, ಕೆಳಗಡೆ ರಾಜ್ಯನ ದಕ್ಷಿಣ ಭಾರತ ಅಂತ ಹೇಳ್ತೀವಿ. ಲೈನ್ ಹಾಕೊಳ್ಳಿ, ಮೇಲ್ಗಡೆ ಉತ್ತರ, ಕೆಳಗಡೆ ದಕ್ಷಿಣ ಅಂತ ಬರ್ಕೊಳ್ಳಿ. ಆಯ್ತಾ? ಮೇಲ್ಗಡೆ ಉತ್ತರ, ಕೆಳಗಡೆ ದಕ್ಷಿಣ, ನಾರ್ತ್ ಸೌತ್ ಅಂತ ಬರ್ಕೊಳ್ಳಿ. ಅದಾದ್ಮೇಲೆ ಬಲಗಡೆ, ಬಲಗಡೆ ಈಸ್ಟ್ ಅಂತ ಬರ್ಕೊಳ್ಳಿ, ಅದ್ರ ಆಪೋಸಿಟ್ ಡೈರೆಕ್ಷನ್ ವೆಸ್ಟ್ ಅಂತ ಬರ್ಕೊಳ್ಳಿ. ಕನ್ನಡದಲ್ಲಿ ಬಲಗಡೆ ಪೂರ್ವ ಅಂತ ಬರ್ಕೊಳ್ಳಿ. ಆಯ್ತಾ? ಅದ್ರ ಆಪೋಸಿಟ್ ಡೈರೆಕ್ಷನ್ ಪಶ್ಚಿಮ ಅಂತ ಬರ್ಕೊಳ್ಳಿ. ಆಯ್ತಾ? ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ತುಂಬಾ ಸಿಂಪಲ್ ಆಗಿದೆ. ಇನ್ನೊಂದು ಅಡಿಷನಲ್ 4 ಡೈರೆಕ್ಷನ್ ಮಾರ್ಕ್ ಮಾಡೋಕ್ಕೆ, ವಿತ್ ರೆಸ್ಪೆಕ್ಟ್ ಟು ನಾರ್ತ್ ಸೌತ್ ಮಾರ್ಕ್ ಮಾಡೋದು. ಆಯ್ತಾ? ನೆಕ್ಸ್ಟ್ ಅಡಿಷನಲ್ 4 ಡೈರೆಕ್ಷನ್ನ
ವಿತ್ ರೆಸ್ಪೆಕ್ಟ್ ಟು ನಾರ್ತು ಮತ್ತು ಸೌತ್ ಮಾರ್ಕ್ ಮಾಡೋದು ಆಯಿತಾ. ಫಸ್ಟ್ ಲೆಟ್ರು ನಾರ್ತು, ಈ ಕಡೆ ಫಸ್ಟ್ ಲೆಟ್ರು ನಾರ್ತು ಆಯಿತಾ. ನೋಡಿ ಫಸ್ಟ್ ಲೆಟ್ರು ನಾರ್ತ್ ಬರ್ಕೊಳ್ಳಿ. ನೆಕ್ಸ್ಟ್ ಈ ಕಡೆ ಈಸ್ಟ್ ಇದೆ, ಈಸ್ಟ್ ಅಂತ ಬರ್ಕೊಳ್ಳಿ, ನಾರ್ತ್ ಈಸ್ಟ್ ಅಂತ ಆಗುತ್ತೆ. ಇಲ್ಲೂ ಅಷ್ಟೇ ಫಸ್ಟ್ ಲೆಟ್ರು ನಾರ್ತ್ ಬರ್ಕೊಳ್ಳಿ, ಈ ಕಡೆ ವೆಸ್ಟ್ ಇದೆ, ನಾರ್ತ್ ವೆಸ್ಟ್ ಆಗುತ್ತೆ. ಕೆಳಗಡೆ ಬನ್ನಿ, ಫಸ್ಟ್ ಲೆಟ್ರು ಸೌತ್ ಅಂತ ಬರ್ಕೊಳ್ಳಿ, ಫಸ್ಟ್ ಲೆಟ್ರು ಆ ಕಡೆ ಸೌತ್ ಅಂತ ಬರ್ಕೊಳ್ಳಿ. ಯಾಕೆಂದರೆ ಇದನ್ನು ವಿತ್ ರೆಸ್ಪೆಕ್ಟ್ ನಾರ್ತು ಸೌತು ಮಾರ್ಕ್ ಮಾಡ್ತಾ ಇದ್ದಾರೆ ಆಯಿತಾ. ಫಸ್ಟ್ ಸೌತ್ ಅಂತ ಬರ್ಕೊಂಡಿದ್ದೀರಾ, ಈ ಕಡೆ ಈಸ್ಟ್ ಇದೆ, ಸೌತ್ ಈಸ್ಟ್ ಅಂತ ಹಾಕೊಳ್ಳಿ. ಫಸ್ಟ್ ಸೌತ್ ಅಂತ ಬರ್ಕೊಂಡಿದ್ದೀರಾ, ಈ ಕಡೆ ವೆಸ್ಟ್ ಇದೆ, ವೆಸ್ಟ್ ಅಂತ ಬರ್ಕೊಳ್ಳಿ, ಸೌತ್ ವೆಸ್ಟ್ ಆಗುತ್ತೆ ಆಯಿತಾ. ಕನ್ನಡದಲ್ಲಿ ಏನು ಮಾಡೋಕ್ಕಾಗಲ್ಲ, ನೆನ್ಪಿಟ್ಕೊಳ್ಬೇಕು ಆಯಿತಾ. ನೋಡಿ ಇದು ಈಶಾನ್ಯ ಭಾರತ ಆಯಿತಾ, ವಾಯುವ್ಯ ಭಾರತ ಪಾಕಿಸ್ತಾನ ಅದಿಲ್ಲ, ಈ ಕಡೆ ಸೈಡು ಪಾಕಿಸ್ತಾನ ಇದೆ ಆಯಿತಾ. ಈ ಕಡೆ ಆಗ್ನೇಯ ಅಂತ ಹೇಳ್ತಾರೆ, ಈ ಕಡೆ ನೈಋತ್ಯ ಅಂತ ಹೇಳ್ತಾರೆ ಆಯಿತಾ. ಈ ರೀತಿ ನೀವು ದಿಕ್ಕುಗಳು ಅಥವಾ ಡೈರೆಕ್ಷನ್ನ ನೆನ್ಪಿಟ್ಕೊಳ್ಳಿ ಅಂದ್ರೆ ಏನಿಲ್ಲ, ಡೈರೆಕ್ಟಾಗಿ ಒಂದು ಈ ರೀತಿ ಕ್ರಾಸ್ ಲೈನ್ ಬರ್ಕೊಳ್ಳಿ. ಮೇಲ್ಗಡೆ ನಾರ್ತು, ಕೆಳಗಡೆ ಸೌತ್ ಆಯಿತಾ, ಬಲಗಡೆ ಈಸ್ಟ್, ಎಡಗಡೆ ವೆಸ್ಟ್. ಮಿಕ್ಕದೆಲ್ಲ ನಾನು ಹೇಳ್ದಂಗೆ ಎಕ್ಸ್ಪ್ಲೇನ್ ಮಾಡ್ದಂಗೆ ಮಾರ್ಕ್ ಮಾಡಿ ಆಯಿತಾ. ಯಾವುದೇ ಲೆಕ್ಕಗಳು ಸಾಲ್ವ್ ಮಾಡೋಕ್ಕೆ ಮುಂಚೆ ನೀವು ಡೈರೆಕ್ಷನ್ ಬರ್ಕೊಳ್ಳಿ ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಂದರೆ ಕ್ಲಾಕ್ ವೈಸ್ ರೊಟೇಷನು, ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ನು. ಕನ್ನಡದಲ್ಲಿ ಗಡಿಯಾರದ ದಿಕ್ಕು, ಗಡಿಯಾರದ ವಿರುದ್ಧ ದಿಕ್ಕು, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಏನು ಮಾಡ್ತೀನಿ, ಕ್ಲಾಕ್ ವೈಸ್ ರೊಟೇಷನ್ ತಗೋತೀನಿ. ಇಲ್ಲಿದೆ ನೋಡಿ, ಕ್ಲಾಕ್ ವೈಸ್ ರೊಟೇಷನ್ ಅಥವಾ ಗಡಿಯಾರದ ದಿಕ್ಕು. ಹಂಗಂದ್ರೆ ಏನು, ಕ್ಲಾಕ್ ವೈಸ್ ಅಥವಾ ಗಡಿಯಾರದ ದಿಕ್ಕು ಅಂದರೆ ಗಡಿಯಾರ ನೋಡಿ ಇದು ಆಯಿತಾ. ಯಾವ ರೀತಿ ರೊಟೇಟ್ ಆಗ್ತಾ ಇದೆ, ಈ ರೀತಿ ರೊಟೇಟ್ ಆಗ್ತಾ ಇದೆ. ಇಲ್ಲಿ ನೋಡಿ ಸೆಕೆಂಡ್ ಮುಳ್ಳೆ ಹೆಂಗೆ ಹೋಗ್ತಾ ಇದೆ, ಸೆಕೆಂಡ್ ಮುಳ್ಳೆ ಆಗಲಿ, ಮಿನಿಟ್ ಮುಳ್ಳೆ ಆಗಲಿ ಅಥವಾ ಅವರ್ ಮುಳ್ಳೆ ಆಗಲಿ, ಈ ರೀತಿ ತಿರುಗುತ್ತೆ ಆಯಿತಾ. ಇದನ್ನು ಕ್ಲಾಕ್ ವೈಸ್ ರೊಟೇಷನ್ ಅಂತ ಹೇಳ್ತೀವಿ ಆಯಿತಾ. ಬಲಗಡೆಯಿಂದ ಡೌನ್ವರ್ಡ್, ಇದನ್ನು ಕ್ಲಾಕ್ ವೈಸ್ ರೊಟೇಷನ್ ಅಂತ ಹೇಳ್ತೀವಿ ಆಯಿತಾ. ಕಾಣಿಸ್ತಾ ಇದೆಯಲ್ಲ, ಎಲ್ಲ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಇದನ್ನು ಕ್ಲಾಕ್ ವೈಸ್ ರೊಟೇಷನ್ ಅಂತ ಹೇಳ್ತೀವಿ. ಇದು ಗಡಿಯಾರದ ದಿಕ್ಕು ಅಂತ ಹೇಳ್ತಾರೆ ಆಯಿತಾ. ಇಲ್ಲಿ ನೋಡಿ, ಸೊ ಇದಕ್ಕೆ ಡೈರೆಕ್ಷನ್ ಏನು ಮಾಡ್ಕೋತೀನಿ, ಕ್ಲಾಕ್ ವೈಸ್ ರೊಟೇಷನ್ಗೆ ಈ ರೀತಿ ಮಾರ್ಕ್ ಮಾಡ್ಕೋತೀನಿ ಆಯಿತಾ. ಅಂದರೆ ಕ್ಲಾಕ್ ವೈಸ್ ರೊಟೇಷನಲ್ಲಿ ಆ್ಯಂಗಲ್ಸ್ನ ಮೆಜರ್ ಮಾಡೋದನ್ನು ನಾವೇನು ಮಾಡ್ತೀವಿ, ಕ್ಲಾಕ್ ವೈಸ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ ಅಥವಾ ಗಡಿಯಾರದ ದಿಕ್ಕಿನ ಕೋನಗಳು ಅಂತ ಹೇಳ್ತಾರೆ ಆಯಿತಾ. ನೋಡಿ ಇದನ್ನ ಯಾವ ರೀತಿ ಮೆಜರ್ ಮಾಡ್ತೀವಿ ಅಂದರೆ, ಇದನ್ನ 0 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ಕೋತೀವಿ. ನೀವೇನಾರ ಆ್ಯಂಗಲ್ಸ್ ಆ ಚಾಪ್ಟರ್ ನಂಬರ್ 19 ನಾನೇ ಯೂಟ್ಯೂಬಲ್ಲಿ ಪಾಠ ಮಾಡಿದ್ದೀನಿ, ಅದ್ರ ಬಗ್ಗೆ ಕ್ಲಿಯರಾಗಿ ಏನಾರು ಓದ್ಕೊಂಡಿದ್ರೆ ಇದ್ರ ಬಗ್ಗೆ ಇಲ್ಲಿ ಏನಾರು ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಡೌಟೇ ಬರಲ್ಲ ಆಯಿತಾ. ಇದನ್ನ ಈ ಚಾಪ್ಟರ್ ನೋಡೋಕೆ ಮುಂಚೆನೆ ಆಯಿತಾ, ಇದ್ರ ಬಗ್ಗೆ ಈ ಚಾಪ್ಟರ್ ನಂಬರ್ 3 ಇದೆ, ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನ್. ಈ ಚಾಪ್ಟರ್ ಅಕಸ್ಮಾತ್ ಏನಾರ ಕಷ್ಟ ಅಂತ ಅನ್ಸಿದ್ರೆ ಫಸ್ಟ್ ಏನು ಮಾಡಿ, ಚಾಪ್ಟರ್ ನಂಬರ್ 19 ಆ್ಯಂಗಲ್ ಬಗ್ಗೆ ಕಂಪ್ಲೀಟ್ ವಿತ್ ರಿಯಲ್ ಲೈಫ್ ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋನ ಫಸ್ಟ್ ನೋಡಿ, ಅದಾದಮೇಲೆ ಈ ಚಾಪ್ಟರ್ನ ಅರ್ಥ ಮಾಡ್ಕೋಬೋದು ಆಯಿತಾ. ನೋಡಿ ಪುನಃ ಎಲ್ಲಿಗೆ ನಿಲ್ಸಿದೆ, ಇಲ್ಲಿ ಕ್ಲಾಕ್ ವೈಸ್ ಅಥವಾ ಗಡಿಯಾರ ದಿಕ್ಕು ಅಂದರೆ ಈ ರೀತಿ ಬರ್ಕೋತೀವಿ ಆಯಿತಾ. ಇದನ್ನು 0 ಡಿಗ್ರಿ ಅಂತಾರೆ, ಇದನ್ನು 90 ಡಿಗ್ರಿ ಆ್ಯಂಗಲ್ ಅಂತ ಹೇಳ್ತಾರೆ ಕ್ಲಾಕ್ ವೈಸಲ್ಲಿ ಆಯಿತಾ. ಇದನ್ನು 180 ಡಿಗ್ರಿ ಅಂತ ಹೇಳ್ತಾರೆ, ಇದನ್ನು 270 ಡಿಗ್ರಿ ಅಂತ ಹೇಳ್ತೀರಿ. ಪುನಃ ಬಂದರೆ ಇದನ್ನು 360 ಡಿಗ್ರಿ ಅಂತಲೂ ಹೇಳ್ತಾರೆ. ಇದನ್ನು 0 ಡಿಗ್ರಿ ಅಥವಾ ಇದನ್ನು 360 ಡಿಗ್ರಿ ಅಂತಲೂ ಹೇಳ್ತಾರೆ ಆಯಿತಾ. ಕಂಪ್ಲೀಟ್ ಒಂದು ರೊಟೇಷನ್ ಬಂದರೆ 360 ಡಿಗ್ರಿ ಆಗುತ್ತೆ ಆಯಿತಾ. ಸೊ ಇದು ಈ ರೀತಿ ಇದನ್ನು ನೆನ್ಪಿಟ್ಕೋಬೋದು. ಮತ್ತು ಮಧ್ಯೆ ಇನ್ನೊಂದು ಡೈರೆಕ್ಷನ್ ಇದೆಯಲ್ಲ, ನಾರ್ತ್ ವೆಸ್ಟು ಆಯಿತಾ, ಇದು ನಾರ್ತ್ ಈಸ್ಟು, ಇದೇನಾಗುತ್ತೆ ನಾರ್ತ್ ವೆಸ್ಟ್ ಡೈರೆಕ್ಷನು. ಇದನ್ನು ಬೇಕಾದ್ರೆ ಮಾರ್ಕ್ ಮಾಡ್ಕೋಬೋದು. 0 ಇದೆ, 90 ಇದೆ, ಎರಡರ ಮಧ್ಯೆ ಎಷ್ಟಾಗುತ್ತೆ, 45 ಡಿಗ್ರಿ ಆಗುತ್ತೆ. ಇದನ್ನು 45 ಡಿಗ್ರಿ ಅಂತ ಮಾರ್ಕ್ ಮಾಡ್ಕೊಳ್ಳಿ ಆಯಿತಾ. 90 ಮತ್ತು 180 ಇದ್ರ ಮಧ್ಯೆ 135 ಡಿಗ್ರಿ ಅಂತ ಮಾರ್ಕ್ ಮಾಡ್ಕೊಳ್ಳಿ. 180 ಮತ್ತು 270 ಇದನ್ನು 225 ಡಿಗ್ರಿ ಅಂತ ಮಾರ್ಕ್ ಮಾಡ್ಕೊಳ್ಳಿ. 270 ಮತ್ತು 360 ಇದನ್ನು 315 ಡಿಗ್ರಿ ಅಂತ ಮಾರ್ಕ್ ಮಾಡ್ಕೋಬೋದು ಆಯಿತಾ. ಅವ್ರು ಯಾವ ರೀತಿ ಇಂಟರ್ವಲ್ ಕೊಟ್ಟಿರ್ತಾರೆ ಆ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಆಯಿತಾ. ನೋಡಿ ಇದೆಲ್ಲ 45 ಡಿಗ್ರಿ, ಫಾರ್ ಎವ್ರಿ 45 ಡಿಗ್ರಿ ನಾವು ಇದನ್ನು ಮಾರ್ಕ್ ಮಾಡಿದ್ದೀವಿ ಆಯಿತಾ. ಜಸ್ಟ್ 45 ಡಿಗ್ರಿ ಆ್ಯಡ್ ಮಾಡ್ಕೊಂಡು ಹೋಗಿದ್ದೀವಿ ಅಷ್ಟೇ. 45 ಡಿಗ್ರಿನ ಆ್ಯಡ್ ಮಾಡ್ಕೊಂಡು ಹೋಗಿದ್ದೀವಿ. ನಾವೇನಾದ್ರು 30 ಡಿಗ್ರಿ ಏನಾರು ಆ್ಯಡ್ ಮಾಡ್ಕೊಂಡು ಬಂದರೆ ನಂಬರ್ ಆಫ್ ಆ್ಯಂಗಲ್ ಜಾಸ್ತಿ ಆಗುತ್ತೆ ಆಯಿತಾ. ಇಲ್ಲೇನು ಮಾಡಿದ್ವಿ, ಜಸ್ಟ್ 45 ಡಿಗ್ರಿನ ಆ್ಯಡ್ ಮಾಡ್ಕೊಂಡು ಹೋಗಿದ್ವಿ, 45 ಡಿಗ್ರಿ ಆಗುತ್ತೆ ಆಯಿತಾ. ಕಂಪ್ಲೀಟ್ ಒಂದು ರೊಟೇಷನ್ 360 ಡಿಗ್ರಿ ಅಂತ ಹೇಳ್ತಾರೆ. ಇದನ್ನು ಕ್ಲಾಕ್ ವೈಸ್ ರೊಟೇಷನ್ ಅಥವಾ ಗಡಿಯಾರದ ದಿಕ್ಕು ಅಂತ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ, ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ ಅಥವಾ ಗಡಿಯಾರದ ವಿರುದ್ಧ ದಿಕ್ಕು, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆಯಿತಾ. ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಥವಾ ಗಡಿಯಾರದ ವಿರುದ್ಧ ದಿಕ್ಕು, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಏನು ನೋಡಿ, ಗಡಿಯಾರ ಹಿಂಗೆ ತಿರುಗ್ತಾ ಐತೆ ಆಯಿತಾ, ಇದನ್ನು ಕ್ಲಾಕ್ ವೈಸ್ ರೊಟೇಷನ್ ಅಂತ ಹೇಳ್ತಾರೆ ಆಯಿತಾ. ನೋಡಿ ಹಿಂಗೆ ತಿರುಗ್ಕೊಂಡು ಬರ್ತಾ ಇದೆ, ಇದನ್ನು ಕ್ಲಾಕ್ ವೈಸ್ ರೊಟೇಷನ್ ಅಂತ ಹೇಳ್ತೀವಿ ಆಯಿತಾ. ಇದಕ್ಕೆ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ವಿರುದ್ಧ ದಿಕ್ಕು ಆಯಿತಾ. ಅಕಸ್ಮಾತ್ ಗಡಿಯಾರ ಏನಾರ ಉಲ್ಟಾ ಏನಾರ ತಿರುಗಿದ್ರೆ
ಈ ರೀತಿ ಏನಾದ್ರು ತಿರುಗಿದ್ರೆ ಅದನ್ನ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕು ಅಂತ ಕನ್ಸಿಡರ್ ಮಾಡ್ತಾರೆ. ನೋಡಿ, ಗಡಿಯಾರ ಹಿಂಗ್ ತಿರುಗ್ತಾ ಐತೆ ಅಲ್ವಾ, ಅದೇ ಗಡಿಯಾರ ಏನಾದ್ರು ಹಿಂಗೇನಾದ್ರು ತಿರುಗಿದ್ರೆ ಅದನ್ನ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಅಂತ ಕನ್ಸಿಡರ್ ಮಾಡ್ತಾರೆ. ಕನ್ನಡದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕು ಅಂತ ಕನ್ಸಿಡರ್ ಮಾಡ್ತಾರೆ. ಅದನ್ನ ಯಾವ ರೀತಿ ಮಾರ್ಕ್ ಮಾಡ್ತಾರೆ? ಅದನ್ನ ಈ ರೀತಿ ಮಾರ್ಕ್ ಮಾಡ್ತಾರೆ. ಆಯ್ತಾ? ಈ ಡೈರೆಕ್ಷನ್ ಮಾರ್ಕ್ ಮಾಡ್ತಾರೆ. ಇದನ್ನ ಆಂಟಿ ಕ್ಲಾಕ್ ವೈಸ್ ಅಂತ ಕರೀತಾರೆ. ಆಯ್ತಾ? ಗಡಿಯಾರ ಏನಾರ ಈ ಕಡೆ ಏನಾದ್ರು ತಿರುಗಿದ್ರೆ ಅದನ್ನ ಕ್ಲಾಕ್ ವೈಸ್ ಅಂತ ಹೇಳ್ತಾರೆ. ಕ್ಲಾಕ್ ವೈಸ್ ರೊಟೇಷನ್ ಅಂತ ಹೇಳ್ತಾರೆ. ಆಯ್ತಾ? ಈಗ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ಏನ್ ಬೇಡ. ನೋಡಿ, ಗಡಿಯಾರ ಸಾಮಾನ್ಯವಾಗಿ ಈ ರೀತಿ ತಿರುಗುತ್ತೆ. ಆಯ್ತಾ? ಸೊ ಇದಕ್ಕೆ ಆಪೋಸಿಟ್ ಡೈರೆಕ್ಷನ್ ಏನಾರ ಬಂದ್ರೆ ಅದನ್ನ ಆಂಟಿ ಕ್ಲಾಕ್ ವೈಸ್ ಅಥವಾ ಗಡಿಯಾರದ ವಿರುದ್ಧ ದಿಕ್ಕು ಅಂತ ಹೇಳ್ತಾರೆ. ಆಗೇನ್ ಮಾಡ್ತೀವಿ ಅಂದ್ರೆ ಇದನ್ನ 0 ಡಿಗ್ರಿ ಅಂತ ತಗೋತೀವಿ. ಆಯ್ತಾ? 0 ಡಿಗ್ರಿ ಅಂತ ತಗೋತೀವಿ. ನಾವು ಈ ಕಡೆಯಿಂದ ಮಾರ್ಕ್ ಮಾಡ್ಕೋಬತ್ತೀವಿ. 0 ಡಿಗ್ರಿ, 45 ಡಿಗ್ರಿ, 90 ಡಿಗ್ರಿ. ಆಯ್ತಾ? 90 ಪ್ಲಸ್ 45 ಏನಾದ್ರೆ 135 ಡಿಗ್ರಿ. ಆಯ್ತಾ? 135 ಆದ್ಮೇಲೆ ಇದು 180 ಡಿಗ್ರಿ, 180 ಆದ್ಮೇಲೆ ಇದು 225 ಡಿಗ್ರಿ. ಆಯ್ತಾ? ಇದು 270 ಡಿಗ್ರಿ. ಆಯ್ತಾ? ಇದು 315 ಡಿಗ್ರಿ. ಆಯ್ತಾ? ಇದನ್ನ 360 ಡಿಗ್ರಿ ಅಂತ ಮಾರ್ಕ್ ಮಾಡ್ಕೋಬಹುದು. ಆಯ್ತಾ? ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಈ ರೀತಿ ಮಾರ್ಕ್ ಮಾಡ್ಕೋಬೋತೀವಿ. ಆಯ್ತಾ? ಕ್ವಶನ್ ಅಲ್ಲಿ ಸಾಮಾನ್ಯವಾಗಿ ಮೆನ್ಷನ್ ಮಾಡಿರ್ತಾನೆ ಯಾವುದೇ ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ, ಅಥವಾ ಅವ್ನು ಹೇಳ್ತಾನೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಥವಾ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಮೆನ್ಷನ್ ಮಾಡಿರ್ತಾರೆ. ನಾವು ಅದ್ರ ಪ್ರಕಾರನೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಆಯ್ತಾ? ಕ್ವಶನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಮಗೆ ಒಂದು ಡೈರೆಕ್ಷನ್, ದಿಕ್ಕುಗಳು ನಾರ್ತು, ಸೌತು, ಈಸ್ಟು, ವೆಸ್ಟು ಅದ್ರ ಬಗ್ಗೆ ಗೊತ್ತಿರಬೇಕು. ಅದ್ರ ಜೊತೆಗೆ ಕ್ಲಾಕ್ ವೈಸ್ ರೊಟೇಷನ್, ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಇದ್ರದ್ದು ಬೇಸಿಕ್ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿರ್ಬೇಕು. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ. ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ಕಂಪಾಸ್ ಡೈರೆಕ್ಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಕಂಪಾಸ್ ಡೈರೆಕ್ಷನ್ ಅಂದ್ರೆ ಇದರಲ್ಲಿ ಆಂಗಲ್ಸ್ ಇರುತ್ತೆ, ಇದ್ರ ಜೊತೆಗೆ ಡೈರೆಕ್ಷನ್ ಇರುತ್ತೆ, ಎರಡು ಕಂಬೈನ್ ಆಗಿರುತ್ತೆ. ಆಯ್ತಾ? ಕ್ಲಾಕ್ ವೈಸ್ ಆದ್ರೆ ಕ್ಲಾಕ್ ವೈಸ್ ಅಲ್ಲಿ ಇರುತ್ತೆ, ಆಂಟಿ ಕ್ಲಾಕ್ ವೈಸ್ ಆದ್ರೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಇರುತ್ತೆ. ಅದನ್ನ ಡೈರೆಕ್ಟ್ ಆಗಿ ಕ್ವಶನ್ ಮೆನ್ಷನ್ ಮಾಡಿರ್ತಾನೆ. ಅದೇನೋ ಕ್ಲಾಕ್ ವೈಸ್ ಅಂದ್ರೆ ಕ್ಲಾಕ್ ವೈಸ್ ತಗೊಂಡು ಮಾಡಬೇಕು, ನೀವು ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ತಗೊಂಡು ಮಾಡಬೇಕಾಗುತ್ತೆ. ಕನ್ನಡದಲ್ಲಿ ಗಡಿಯಾರದ ದಿಕ್ಕು ಅಂದ್ರೆ ಗಡಿಯಾರದ ದಿಕ್ಕಲ್ಲಿ ತಗೊಂಡು ಮಾಡಬೇಕಾಗುತ್ತೆ. ಗಡಿಯಾರದ ವಿರುದ್ಧ ದಿಕ್ಕು ಅಂದ್ರೆ ಗಡಿಯಾರದ ವಿರುದ್ಧ ದಿಕ್ಕನ್ನ ಕನ್ಸಿಡರ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಆಯ್ತಾ? ನೋಡಿ, ಆಲ್ರೆಡಿ ಆಂಗಲ್ ಬರ್ಕೊಂಡಿದ್ದೀನಿ, ಇದೆಲ್ಲ ಕ್ಲಾಕ್ ವೈಸ್ ಡೈರೆಕ್ಷನ್ ಬರ್ಕೊಂಡಿದ್ದೀನಿ. ಆಯ್ತಾ? ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದ್ರೆ ಗಡಿಯಾರದ ದಿಕ್ಕಲ್ಲಿ ಬರ್ಕೊಂಡಿದ್ದೀನಿ. ಇದೇನಂತಾರೆ, ಇದನ್ನ ನಾರ್ತ್ ಅಂತ ಹೇಳ್ತಾರೆ. ಆಯ್ತಾ? ಇದನ್ನ ಸೌತ್ ಅಂತ ಹೇಳ್ತಾರೆ, ಇದನ್ನ ಈಸ್ಟ್ ಅಂತ ಹೇಳ್ತಾರೆ, ಇದನ್ನ ವೆಸ್ಟ್ ಅಂತ ಹೇಳ್ತಾರೆ. ಆಯ್ತಾ? ಇಲ್ಲಿ ನೋಡಿ, ಇದನ್ನ ನಾರ್ತ್ ಈಸ್ಟ್ ಅಂತ ಹೇಳ್ತಾರೆ, ಇದನ್ನ ನಾರ್ತ್ ವೆಸ್ಟ್ ಆಗುತ್ತೆ. ಆಯ್ತಾ? ನೋಡಿ, ಇದೇನಾಗುತ್ತೆ, ಸೌತ್ ಈಸ್ಟ್ ಆಗುತ್ತೆ. ಇವೆರಡು ಮಧ್ಯೆ ಇರೋದ್ರಿಂದ ಸೌತ್ ಈಸ್ಟ್ ಆಗುತ್ತೆ, ಇದು ಸೌತ್ ವೆಸ್ಟ್ ಆಗುತ್ತೆ. ಆಯ್ತಾ? ವಿತ್ ರೆಸ್ಪೆಕ್ಟ್ ಟು ನಾರ್ತು ಮತ್ತೆ ಸೌತ್ ಡೈರೆಕ್ಷನ್ ಇನ್ನ 4 ದಿಕ್ಕುಗಳನ್ನ ಈ ರೀತಿ ಮಾರ್ಕ್ ಮಾಡ್ಬೋದು. ಆಯ್ತಾ? ನೋಡಿ, ಇದೇನಂತ ಬರುತ್ತೆ ಕಂಪಾಸ್ ಡೈರೆಕ್ಷನ್ ಅಲ್ಲಿ. ನಾರ್ತು 0 ಡಿಗ್ರಿ ಅಂತಾರೆ. ಆಯ್ತಾ? ಈಸ್ಟು 90 ಡಿಗ್ರಿ. ಆಯ್ತಾ? ಸೌತು 180 ಡಿಗ್ರಿ, ವೆಸ್ಟ್ 275 ಡಿಗ್ರಿ. ಅದೇ ರೀತಿ ನಾರ್ತ್ ಈಸ್ಟು, ಸೌತ್ ವೆಸ್ಟು, ನಾರ್ತ್ ವೆಸ್ಟ್ನ ಮಾರ್ಕ್ ಮಾಡಿದ್ವಿ. ಅವ್ರು ಯಾವ ರೀತಿ ಕೇಳ್ತಾರೆ ಆ ರೀತಿ ನೀವು ಮಾರ್ಕ್ ಮಾಡಿ. ಕ್ಲಾಕ್ ವೈಸ್ ಆದರೆ ಕ್ಲಾಕ್ ವೈಸು, ಆಂಟಿ ಕ್ಲಾಕ್ ವೈಸ್ ಆದರೆ ಆಂಟಿ ಕ್ಲಾಕ್ ವೈಸ್ ಮಾರ್ಕ್ ಮಾಡಿಬಿಟ್ಟು ಕ್ವಶನ್ನ ಸಾಲ್ವ್ ಮಾಡಿ. ಈಗ ನೋಡಿ, ಈಗ ಚಾಪ್ಟರ್ ನಂಬರ್ 3 ಡೈರೆಕ್ಷನ್ ಅಂಡ್ ಡಿಸ್ಟೆನ್ಸ್, ಇದ್ರ ಮೇಲೆ ಒಂದು 5 ವರ್ಕ್ಡ್ ಎಕ್ಸಾಂಪಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತೀನಿ. ಇದಾದ್ಮೇಲೆ ಒಂದಷ್ಟು ಪ್ರಾಕ್ಟೀಸ್ ಕ್ವಶನ್ ಸಾಲ್ವ್ ಮಾಡಿಸ್ತೀನಿ. ಅದಾದ್ಮೇಲೆ ಓಲ್ಡ್ ಕ್ವಶನ್ ಪೇಪರ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತೀನಿ. ಈಗ ಫಸ್ಟ್ ಕ್ವಶನ್ ನೋಡಿ, ಫಸ್ಟ್ ಕ್ವಶನ್ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ, ಆಯ್ತಾ, ಯಾವುದೇ ರೀತಿ ಕ್ವಶನ್ ಕೊಟ್ಟರು ಏನ್ ಮಾಡಿ, ಫಸ್ಟ್ ಏನ್ ಮಾಡಿ ಡಾಟೆಡ್ ಲೈನ್ ಅಲ್ಲಿ ಡೈರೆಕ್ಷನ್ ಬರ್ಕೊಳ್ಳಿ. ಡಾಟೆಡ್ ಲೈನ್ ಅಲ್ಲಿ ಈ ರೀತಿ ಡೈರೆಕ್ಷನ್ ಬರ್ಕೊಳ್ಳಿ. ಹೇಳಿದಲ್ಲ, ಮೇಲ್ಗಡೆ ನಾರ್ತ್, ಕೆಳಗಡೆ ಸೌತ್, ರೈಟ್ ಪೂರ್ವ, ಲೆಫ್ಟ್ ಪಶ್ಚಿಮ, ಈ ರೀತಿ ಡಾಟೆಡ್ ಲೈನ್ ಅಲ್ಲಿ ಒಂದು ಲೈನ್ ಡಯಾಗ್ರಾಮ್ ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ಕ್ವಶನ್ ಓದಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಆಯ್ತಾ? ಫಸ್ಟ್ ಕ್ವಶನ್ ನೋಡಿ, ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾನೆ, ವಂದನಾ ಅನ್ನೋ ಹುಡುಗಿ ಫಸ್ಟ್ ನಾರ್ತ್ ವರ್ಡ್ ಡೈರೆಕ್ಷನ್ ಹೋಗ್ತಾರಂತೆ. ಆಯ್ತಲ್ಲ, ವಂದನಾ ನಾರ್ತ್ ವರ್ಡ್ ಡೈರೆಕ್ಷನ್ ಹೋಗ್ತಾರಂತೆ, ಕನ್ನಡದಲ್ಲಿ ಉತ್ತರ ದಿಕ್ಕಿಗೆ ಹೋಗ್ತಾರಂತೆ. ಆಯ್ತಾ? ಇದನ್ನೇ ವಂದನಾ ಅಂತ ತಿಳ್ಕೊಳ್ಳಿ, ಇವ್ರನ್ನೇ ವಂದನಾ ಅಂತ ತಿಳ್ಕೊಳ್ಳಿ. ಇದೇ ಸ್ಟಾರ್ಟಿಂಗ್ ಪಾಯಿಂಟು.
ಓಕೆ, ಇವರೇ ಒಂದನ ಅಂತ ತಿಳ್ಕೊಳ್ಳಿ. ಇದೇ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ತಿಳ್ಕೊಳ್ಳಿ. ನೋಡಿ ನಾರ್ತ್ ವರ್ಡ್ ಡೈರೆಕ್ಷನ್ಗೆ ಹೋಗ್ತಾರಂತೆ. ಆಯ್ತಾ, ನೋಡಿ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ನಾರ್ತ್ ವರ್ಡ್ ಡೈರೆಕ್ಷನ್ಗೆ ಹೋಗ್ತಾರಂತೆ. ಆಯ್ತಾ, ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಆಯ್ತಾ, ಬರ್ಕೊಳ್ಳಿ ಒಂದು ಲೈನ್ ಡಯಾಗ್ರಾಮ್. ನಾರ್ತ್ ವರ್ಡ್ ಡೈರೆಕ್ಷನ್ಗೆ ಹೋಗ್ತಾ ಇದ್ದಾರೆ, ಆರೋ ಮಾರ್ಕ್ ಹಾಕೊಳ್ಳಿ. ಆಯ್ತಾ, ಅದಾದ್ಮೇಲೆ ಏನ್ ಮಾಡ್ತಾರೆ, ಶಿ ಟರ್ನ್ಸ್ ರೈಟ್, ಬಲಗಡೆ ತಿರುಕೋತಾರಂತೆ. ಬಲಗಡೆ ಅಂದ್ರೆ ಇದು ಬಲಗೈ, ಬಲಗಡೆ ತಿರುಕೋತಾರಂತೆ, ಈ ತರ ತಿರುಕೋತಾರೆ. ಆಯ್ತಾ, ಬಲಗಡೆ ತಿರುಕೋತಾರಂತೆ. ಬಲಗಡೆ ತಿರುಕೊಂಡು ಮೂವ್ ಸಮ್ ಡಿಸ್ಟೆನ್ಸ್, ಸ್ವಲ್ಪ ದೂರ ಹೋಗ್ತಾರಂತೆ. ಈ ತರ ಸ್ವಲ್ಪ ದೂರ ಹೋಗ್ತಾರಂತೆ. ಆಯ್ತಾ, ಈಗ ಏನ್ ಮಾಡಿ ಸ್ವಲ್ಪ ದೂರ ಹೋಗ್ತಾರೆ. ಆಯ್ತಾ, ನೋಡಿ ಫಸ್ಟ್ ಉತ್ತರಕ್ಕೆ ಹೋಗ್ತಾರೆ ನಾರ್ತ್ ಡೈರೆಕ್ಷನ್ ಅಲ್ಲಿ, ಆಮೇಲೆ ರೈಟ್ ಹ್ಯಾಂಡ್ ಸೈಡ್ ತಿರುಕೋತಾರೆ, ಸ್ವಲ್ಪ ದೂರ ಹೋಗ್ತಾರೆ. ಸ್ವಲ್ಪ ದೂರ ಹೋಗಾದ್ಮೇಲೆ ಅಗೈನ್ ಟರ್ನ್ಸ್ ಟು ಹರ್ ರೈಟ್. ಆಯ್ತಾ, ಪುನಃ ಅವ್ರು ಬಲಗಡೆ ತಿರುಕೋತಾರಂತೆ. ಆಯ್ತಾ, ಸ್ವಲ್ಪ ದೂರ ಹೋದ್ಮೇಲೆ ಪುನಃ ಅವ್ರ ಬಲಗೈ ಎಲ್ಲ ಈ ಕಡೆ ತಿರುಕೋತಾರಂತೆ. ಈ ಕಡೆ ಅಂದ್ರೆ ಹಿಂಗ್ ತಿರುಕೊಳ್ತಾರೆ, ಹಿಂಗಾಗ್ತಾರೆ. ಆಯ್ತಾ, ಈಗ ನೋಡಿ ಬಲಗಡೆ ತಿರುಕೋತಾರಂತೆ. ಜಸ್ಟ್ ಬರ್ಕೊಳ್ಳಿ, ಡೈರೆಕ್ಷನ್ ಮಾರ್ಕ್ ಮಾಡಿ. ಆಯ್ತಾ, ಬಲಗಡೆ ತಿರುಕೊಂಡಿದ್ದಾರೆ. ನೆಕ್ಸ್ಟ್ ಆಫ್ಟರ್ ಮೂವಿಂಗ್ ಸಮ್ ಡಿಸ್ಟೆನ್ಸ್, ಸ್ವಲ್ಪ ದೂರ ಹೋದಾದ್ಮೇಲೆ ಶಿ ಟರ್ನ್ಸ್ ಹರ್ ಲೆಫ್ಟ್. ಸ್ವಲ್ಪ ದೂರ ಹೋದ್ಮೇಲೆ ಲೆಫ್ಟ್ ಸೈಡ್ಗೆ ತಿರುಕೋತಾರಂತೆ, ಎಡಕ್ಕೆ ತಿರುಕೋತಾರಂತೆ. ನೋಡಿ ಇದು ಎಡಗೈ, ಇದು ಬಲಗೈ. ಆಯ್ತಾ, ಇದು ಎಡಗೈ, ಇದು ಬಲಗೈ. ಆ ಕಡೆ ಏನ್ ಮಾಡ್ತಾರೆ, ಈ ಕಡೆ ತಿರುಕೋತಾರೆ, ಲೆಫ್ಟ್ ಹ್ಯಾಂಡ್ ಡೈರೆಕ್ಷನ್. ಆಯ್ತಾ, ನೋಡಿ ಲೆಫ್ಟ್ ಹ್ಯಾಂಡ್ ಡೈರೆಕ್ಷನ್ಗೆ ತಿರುಕೋತಾರಂತೆ, ಡೈರೆಕ್ಷನ್ ಮಾರ್ಕ್ ಮಾಡಿ. ಆಯ್ತಾ, ನೆಕ್ಸ್ಟ್ ಶಿ ಟರ್ನ್ಸ್ ಟು ಹರ್ ಲೆಫ್ಟ್, ಗೋಸ್ ಫಾರ್ವರ್ಡ್ ಅಂಡ್ ಟರ್ನ್ಸ್ ಟು ಹರ್ ಲೆಫ್ಟ್. ಪುನಃ ಅವ್ರು ಏನ್ ಮಾಡ್ತಾರಂತೆ, ಲೆಫ್ಟ್ ತಿರುಕೋತಾರಂತೆ. ಸ್ವಲ್ಪ ದೂರ ಹೋದಾದ್ಮೇಲೆ ಪುನಃ ಅವ್ರು ಲೆಫ್ಟ್ ಅಂದ್ರೆ ಇದು ಎಡಗೈ, ಈ ತರ ತಿರುಕೋತಾರಂತೆ. ಈ ತರ ತಿರುಕೋತಾರೆ ಅಂದ್ರೆ ಹೀಗಾಯ್ತು ಫಿಗರ್. ಆಯ್ತಾ, ಇನ್ ವಿಚ್ ಡೈರೆಕ್ಷನ್ ನೌ ಈಸ್ ವಂದನಾ ಗೋಯಿಂಗ್, ಈಗ ಯಾವ ಡೈರೆಕ್ಷನ್ ಅವ್ರು ಹೋಗ್ತಾ ಇದ್ದಾರೆ ಅಂತ. ಆಯ್ತಾ, ನೋಡಿ ತೆಗೆದ್ಬಿಟ್ಟು ನೋಡಿ, ಅವರು ನಾರ್ತ್ ಡೈರೆಕ್ಷನ್ ಹೋಗ್ತಾ ಇದ್ದಾರೆ. ಈ ಡೈರೆಕ್ಷನ್ ಹೋಗ್ತಾ ಇದ್ದಾರಿಂದ ನಾರ್ತ್, ಉತ್ತರ ಡೈರೆಕ್ಷನ್ ಹೋಗ್ತಾ ಇದ್ದಾರೆ. ಆಯ್ತಾ, ಈ ರೀತಿ ನೀವು ಇಮ್ಯಾಜಿನ್ ಮಾಡ್ಕೊಂಡು ಕ್ವಶನ್ ನ ಸಾಲ್ವ್ ಮಾಡಿ. ಆಯ್ತಾ, ಆನ್ಸರ್ ಏನ್ ಬರುತ್ತೆ, ಆನ್ಸರ್ ಎ ಬರುತ್ತೆ. ಆನ್ಸರ್ ಎ, ಇಂಗ್ಲಿಷಲ್ಲಿ ನಾರ್ತ್, ಕನ್ನಡದಲ್ಲಿ ಉತ್ತರ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ಅಷ್ಟೇ, ಫಸ್ಟ್ ಓದಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಲೈನ್ ಡಯಾಗ್ರಾಮ್ ಬರ್ಕೊಳ್ಳಿ. ಈ ತರ ಲೈನ್ ಡಯಾಗ್ರಾಮ್ ಬರ್ಕೊಳ್ಳಿ. ಮೇಲೆ ನಾರ್ತ್, ಕೆಳಗಡೆ ಸೌತ್, ಬಲಗಡೆ ಈಸ್ಟ್, ಎಡಗಡೆ ವೆಸ್ಟ್ ಅಂತ ಬರ್ಕೊಂಡು ಕ್ವಶನ್ ಅರ್ಥ ಮಾಡ್ಕೊಂಡು ಓದಿ. ಲೈನ್ ಬೈ ಲೈನ್ ಓದಿ ಅರ್ಥ ಮಾಡ್ಕೊಂಡು ಫಾಲೋ ಮಾಡಿ. ಫಸ್ಟ್ ಸೆಂಟೆನ್ಸ್ ಇದೆ, ಐ ಆಮ್ ಫೇಸಿಂಗ್ ವೆಸ್ಟ್. ಆಯ್ತಾ, ಅವರು ಪಶ್ಚಿಮಕ್ಕೆ ಮುಖ ಮಾಡಿ ನಿಂತಿದ್ದಾರಂತೆ. ನೋಡಿ ಇದು ನೀವೇ ಅಂತ ತಿಳ್ಕೊಳ್ಳಿ, ಪಶ್ಚಿಮಕ್ಕೆ ಈ ರೀತಿ ಮುಖ ಮಾಡಿ ನಿಂತಿದ್ದಾರೆ. ಆಯ್ತಾ, ಇದು ನೀವೇ ಅಂತ ತಿಳ್ಕೊಳ್ಳಿ, ಅವ್ರು ಪಶ್ಚಿಮಕ್ಕೆ ಈ ರೀತಿ ಮುಖ ಮಾಡಿ ನಿಂತಿದ್ದಾರಂತೆ. ಆಯ್ತಾ, ಅದನ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ನಾವು. ಲೈನ್ ಡಯಾಗ್ರಾಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಆಯ್ತಾ, ಈ ರೀತಿ ಪಶ್ಚಿಮಕ್ಕೆ ಮುಖ ಮಾಡಿ ನಿಂತಿದ್ದಾರಂತೆ. ಆಯ್ತಾ, ಅದಾದ್ಮೇಲೆ ನೋಡಿ, ಐ ಟರ್ನ್ 90 ಡಿಗ್ರಿ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ಆಯ್ತಾ, ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದ್ರೆ ಏನು, ಇದು ಕ್ಲಾಕ್ ವೈಸ್ ಡೈರೆಕ್ಷನ್. ಆಯ್ತಾ, ಅವ್ರು ಏನ್ ಮಾಡ್ತಾರೆ, 90 ಡಿಗ್ರಿ ಕ್ಲಾಕ್ ವೈಸ್ ಡೈರೆಕ್ಷನ್ಗೆ ಟರ್ನ್ ಮಾಡ್ತಾರಂತೆ. ಕ್ಲಾಕ್ ವೈಸ್ ಅಂದ್ರೆ ಈ ರೀತಿ. ಆಯ್ತಾ, ನೋಡಿ ಟರ್ನ್ ಆಯ್ತು, 90 ಡಿಗ್ರಿ ಟರ್ನ್ ಆಗಿದೆ. ಆಯ್ತಾ, ಸೊ ಈ ಲೈನ್ ಆಗಿದ್ದು ಹಿಂಗಿದ್ದು ಈ ತರ ಆಯ್ತು ಲೈನ್. ಈಗ ಏನಾಗಿದೆ, ಲೈನು ಈ ರೀತಿ ಆಗಿದೆ. ಆಯ್ತಾ, ಮೊದಲು ಈ ತರ ಇತ್ತು, ಈಗ ಲೈನು ಆ ರೀತಿ ಆಗಿದೆ. ಆಯ್ತಾ, ನೆಕ್ಸ್ಟ್ ನೋಡಿ, ಅದಾದ್ಮೇಲೆ ದೆನ್ 135 ಡಿಗ್ರಿ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಆಯ್ತಾ, ಈಗ ನಿಂತಿದ್ದಾರೆ. ಈಗ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ 135 ಡಿಗ್ರಿ ಟರ್ನ್ ಆಗಿದ್ದಾರೆ. ಆಯ್ತಾ, ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಇದು ಆಂಟಿ ಕ್ಲಾಕ್ ವೈಸ್. ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ 135 ಡಿಗ್ರಿ ಟರ್ನ್ ಆಗಿದ್ದಾರೆ. ಆಯ್ತಾ, ನೋಡಿ ಈಗ ಈ ತರ ನಿಂತಿದ್ರೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ 135 ಡಿಗ್ರಿ ಟರ್ನ್ ಆಗಿದ್ದಾರೆ. 135 ಅಂದ್ರೆ ಇದು 90 ಆಯ್ತು, 90 ಪ್ಲಸ್ 45 135 ಡಿಗ್ರಿ ಆಯ್ತು. ಆಯ್ತಾ, ನೋಡಿ ಇದು 90 ಡಿಗ್ರಿ ಆಯ್ತು, 90 ಡಿಗ್ರಿ ಆಯ್ತು, ಇದು 45 ಆಯ್ತು. ಆಯ್ತಾ, ಇದೇನಾಯ್ತು, ಇದು 135 ಡಿಗ್ರಿ ಆಯ್ತು. ವೆಸ್ಟ್ ವರ್ಡ್ ಡೈರೆಕ್ಷನ್ ನಿಂತಿದ್ದಾರೆ. ಈಗ ಆಂಟಿ ಕ್ಲಾಕ್ ವೈಸ್, ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಈ ರೀತಿ 135 ಡಿಗ್ರಿ ಟರ್ನ್ ಆಗಿದೆ. ಆಯ್ತಾ, ಸೊ ಈಗ ಏನಾಗಿದ್ರೆ ಅಲ್ಟಿಮೇಟ್ ಆಗಿ ಈ ಡೈರೆಕ್ಷನ್ ಬಂದು ನಿಂತಿದ್ದಾರೆ. ಆಯ್ತಾ, ಇದು ಯಾವ್ದಿದ್ರು ಡೈರೆಕ್ಷನ್, ಸೌತ್ ಇದೆ, ವೆಸ್ಟ್ ಇದೆ. ಸೌತ್ ವೆಸ್ಟ್ ಅಂತ ಹೇಳ್ತಾರೆ ಇದರಲ್ಲಿ. ಇಂಗ್ಲಿಷಲ್ಲಿ, ಕನ್ನಡದಲ್ಲಿ ಏನಂತಾರೆ, ನೈಋತ್ಯ ಅಂತ ಹೇಳ್ತಾರೆ. ನೈಋತ್ಯ ಡೈರೆಕ್ಷನ್ ಅಲ್ಲಿ ಬಂದು ನಿಂತಿದ್ದಾರೆ. ಆಯ್ತಾ, ಆನ್ಸರ್ ಏನ್ ಬರುತ್ತೆ ಇದಕ್ಕೆ, ಆನ್ಸರ್ ಡಿ. ಆಯ್ತಾ, ಸೌತ್ ವೆಸ್ಟ್ ಅಥವಾ ನೈಋತ್ಯ ಡೈರೆಕ್ಷನ್. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಓದಿ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಡೈರೆಕ್ಷನ್ ಇದೆ, ಡಿಸ್ಟೆನ್ಸ್ ಇದೆ, ಎರಡನ್ನೂ ಮೆಜರ್ ಮಾಡ್ಬೇಕಾಗುತ್ತೆ.
ಎರಡನ್ನೂ ಕನ್ಸಿಡರ್ ಮಾಡ್ಕೊಂಡು ಕ್ವಶನ್ ಸಾಲ್ವ್ ಮಾಡಬೇಕಾಗುತ್ತೆ. ಅದ್ರಲ್ಲಿ ಏನ್ ಕೊಟ್ಟಿದ್ದಾನೆ, ಲಕ್ಷ್ಮಣ್ 15 ಕಿಲೋಮೀಟರ್ ವೆಸ್ಟ್ ವರ್ಡ್ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಮಾಡ್ತಾನಂತೆ. ಆಯ್ತಾ, ಅವ್ರ ಮನೆ ಇದೆಯಂತೆ, ಇದನ್ನೇ ಅವ್ರ ಮನೆ ಅಂತ ತಿಳ್ಕೊಳ್ಳಿ. ಆಯ್ತಾ, ಇವನು ವೆಸ್ಟ್ ಅಂದ್ರೆ ಈ ಕಡೆ ಪಶ್ಚಿಮ ದಿಕ್ಕಿನಲ್ಲಿ 15 ಕಿಲೋಮೀಟರ್ ಹೋಗ್ತಾನಂತೆ. ಆಯ್ತಾ, ಇವನೇ ಲಕ್ಷ್ಮಣ, ಇದೇ ಅವ್ರ ಮನೆ, ಇದು ಅವ್ರ ಮನೆ. ಆಯ್ತಾ, ಈಗ ವೆಸ್ಟ್ ಅಂದ್ರೆ ಪಶ್ಚಿಮ ಡೈರೆಕ್ಷನ್ 15 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾನಂತೆ. ಆಯ್ತಾ, ನೋಡಿ ಅವ್ರ ಮನೆಯಿಂದ 15 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾನಂತೆ. ಫಸ್ಟ್ ಅದನ್ನ ಬರ್ಕೋತೀನಿ. ಅವ್ರ ಮನೆಯಿಂದ 15 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾನಂತೆ. 15 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾನೆ. ಮನೆಯಿಂದ 15 ಕಿಲೋಮೀಟರ್ ವೆಸ್ಟ್ ವರ್ಡ್ ಡೈರೆಕ್ಷನ್, ಪಶ್ಚಿಮ ದಿಕ್ಕಿನ ಕಡೆಗೆ ಟ್ರಾವೆಲ್ ಮಾಡ್ತಾನಂತೆ. ಆಯ್ತಾ, ಅದಾದ್ಮೇಲೆ ಏನ್ ಮಾಡ್ತಾನಂತೆ, ಈ ಟರ್ನ್ ಲೆಫ್ಟ್. ಆಯ್ತಾ, ಲೆಫ್ಟ್ ಯಾವುದು, ಇದು ಬಲಗೈ, ಇದು ಎಡಗೈ. ಆಯ್ತಾ, ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು. ಅವನು ಈ ಕಡೆ ಟರ್ನ್ ಆಗ್ತಾನಂತೆ. ಈ ಕಡೆ ಟರ್ನ್ ಆಗ್ತಾನೆ ಅಂದ್ರೆ ಈ ರೀತಿ ಟರ್ನ್ ಆಗ್ತಾನೆ. ಆಯ್ತಾ, ಈ ರೀತಿ ಟರ್ನ್ ಆಗ್ತಾನೆ ಲೆಫ್ಟ್ ಅಂದ್ರೆ. ಆಯ್ತಾ, ಟರ್ನ್ ಆಗ್ಬಿಟ್ಟು 20 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾನಂತೆ. ಈ ಡೈರೆಕ್ಷನ್ ಅಲ್ಲಿ 20 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾನಂತೆ. ಆಯ್ತಾ, ನೋಡಿ ಲೆಫ್ಟ್ ಟರ್ನ್ ಆಗ್ಬಿಟ್ಟು 20 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾನಂತೆ. 20 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾನಂತೆ. ಆಯ್ತಾ, ನೋಡಿ 20 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದಾನೆ. ಆಯ್ತಾ, ಅದಾದ್ಮೇಲೆ ಏನ್ ಮಾಡಿದ್ದಾನೆ, ದೆನ್ ಟರ್ನ್ ಈಸ್ಟ್. ಈಗ ಪೂರ್ವ ದಿಕ್ಕಿನ ಕಡೆ ಅವನು ಫೇಸ್ ಮಾಡ್ಕೋತಾನಂತೆ, ತಿರುಗ್ತಾನಂತೆ. ಪೂರ್ವ ಎಲ್ಲಿದೆ, ಈ ಕಡೆ ಇದೆ. ಆಯ್ತಾ, ಪೂರ್ವ ನೋಡಿ, ಪೂರ್ವ ಅಂದ್ರೆ ಈಸ್ಟ್ ಡೈರೆಕ್ಷನ್ ಕಡೆ ತಿರುಗ್ತಾನಂತೆ. ನೋಡಿ ಈಗ ಏನ್ ಮಾಡ್ತಾನೆ, ಪೂರ್ವ ದಿಕ್ಕಿನ ಕಡೆ ತಿರುಗ್ತಾನಂತೆ, ಈಸ್ಟ್ ಫೇಸಿಂಗ್. ಆಯ್ತಾ, ಪೂರ್ವ ದಿಕ್ಕಿನ ಕಡೆ ತಿರುಗ್ತಾನಂತೆ. ತಿರುಗ್ಬಿಟ್ಟು 25 ಕಿಲೋಮೀಟರ್ ವಾಕ್ ಮಾಡ್ತಾನಂತೆ. ಈ ಡೈರೆಕ್ಷನ್ 25 ಕಿಲೋಮೀಟರ್ ಈ ರೀತಿ ವಾಕ್ ಮಾಡ್ಕೊಂಡು ಹೋಗ್ತಾನಂತೆ. ಆಯ್ತಾ, ಈಗ 25 ಕಿಲೋಮೀಟರ್ ಈ ರೀತಿ ವಾಕ್ ಮಾಡ್ಕೊಂಡು ಹೋಗ್ತಾನಂತೆ. ಟೋಟಲಿ 25 ಕಿಲೋಮೀಟರ್. ಆಯ್ತಾ, ಇದನ್ನ ಅಳಿಸ್ಬಿಡ್ತೀನಿ. ಅಳಿಸ್ಬಿಟ್ಟು 25 ಕಿಲೋಮೀಟರ್ ಅಂತ ಬರ್ಕೋತೀನಿ. ಆಯ್ತಾ, 25 ಕಿಲೋಮೀಟರ್ ಆ ಕಡೆ ವಾಕ್ ಮಾಡ್ತಾನಂತೆ. ಈ ರೀತಿ ವಾಕ್ ಮಾಡ್ಕೊಡ್ತಾನೆ. ಅದಾದ್ಮೇಲೆ ಫೈನಲಿ ಟರ್ನ್ ಲೆಫ್ಟ್. ಆಯ್ತಾ, ಪುನಃ ಏನ್ ಮಾಡ್ತಾನಂತೆ, 20 ಕಿಲೋಮೀಟರ್ ಆದ್ಮೇಲೆ ಲೆಫ್ಟ್ ಟರ್ನ್ ಆಗ್ತಾನಂತೆ. ಲೆಫ್ಟ್ ಅಂದ್ರೆ ಯಾವುದು, ಇದು ಒಂದು ಲೆಫ್ಟ್ ಹ್ಯಾಂಡು, ಇದು ಒಂದು ರೈಟ್ ಹ್ಯಾಂಡ್. ಆಯ್ತಾ, ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡು, ಎಡಗೈ ಬಲಗೈ. ಲೆಫ್ಟ್ ಟರ್ನ್ ಆಗ್ತಾನಂತೆ, ಈ ರೀತಿ ಟರ್ನ್ ಆಗ್ತಾನಂತೆ. ಈ ರೀತಿ ಟರ್ನ್ ಆಗ್ಬಿಟ್ಟು 20 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾನಂತೆ. ಆಯ್ತಾ, ಈ ರೀತಿ ಲೆಫ್ಟ್ ಟರ್ನ್ ಆಗ್ಬಿಟ್ಟು 20 ಕಿಲೋಮೀಟರ್ ಈ ರೀತಿ ಟ್ರಾವೆಲ್ ಮಾಡ್ತಾನಂತೆ. 20 ಕಿಲೋಮೀಟರ್ ಈ ರೀತಿ ಟ್ರಾವೆಲ್ ಮಾಡ್ತಾನಂತೆ. ಆಯ್ತಾ, ಸ್ಟ್ರೈಟ್ ಆಗಿ ಬರ್ಕೋತೀನಿ. ಈ ರೀತಿ 20 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾನಂತೆ. 20 ಕಿಲೋಮೀಟರು ಟ್ರಾವೆಲ್ ಮಾಡ್ತಾನಂತೆ. ಆಯ್ತಾ, ಈಗ ಹೌ ಫಾರ್ ಈಸ್ ಈ ನೌ ಫ್ರಮ್ ಈಸ್ ಹೌಸ್. ಅವ್ರ ಮನೆಯಿಂದ ಎಷ್ಟು ದೂರದಲ್ಲಿದ್ದಾನೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಇದು ಅವ್ರ ಮನೆಯಿಂದ ಎಷ್ಟು ದೂರದಲ್ಲಿದ್ದಾನೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿ. ಇದು ನೋಡಿ 25 ಕಿಲೋಮೀಟರ್ ಅಲ್ವಾ. ನೋಡಿ ಇದು ಟೋಟಲ್ಲು ಇಲ್ಲಿಂದ ಇಲ್ಲಿಗೆ 25 ಕಿಲೋಮೀಟರ್ ಐತೆ. ಆಯ್ತಾ, ಇಲ್ಲಿ ನೋಡಿ ಇಲ್ಲಿ 15 ಕಿಲೋಮೀಟರ್ ಇದೆ ಅಂದ್ರೆ ಇದು 15 ಕಿಲೋಮೀಟರ್ ಆಗುತ್ತೆ. ಈ ಡಿಸ್ಟೆನ್ಸ್ 15 ಕಿಲೋಮೀಟರ್ ಇದೆ, ಇದು 15 ಕಿಲೋಮೀಟರ್ ಆಗುತ್ತೆ. ಆಯ್ತಾ, 25 ಅಲ್ಲಿ 15 ಹೋದ್ರೆ ಎಷ್ಟಾಗುತ್ತೆ, ಇದೇನಾಗುತ್ತೆ 10 ಕಿಲೋಮೀಟರ್ ಆಗುತ್ತೆ. ಆಯ್ತಾ, ಈ ಡಿಸ್ಟೆನ್ಸ್ ಏನಾಗುತ್ತೆ, ಈ ಡಿಸ್ಟೆನ್ಸು 10 ಕಿಲೋಮೀಟರ್ ಆಗುತ್ತೆ. ಸೊ ಇದೇನಾಗುತ್ತೆ, ಇದು 10 ಕಿಲೋಮೀಟರ್ ಆಗುತ್ತೆ. ಇದು 10 ಕಿಲೋಮೀಟರ್ ಆದಾಗ ಇದು 10 ಕಿಲೋಮೀಟರ್ ಆಗುತ್ತೆ. ಆಯ್ತಾ, ನೋಡಿ ಅವ್ರ ಮನೆಯಿಂದ ಅವನು 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬಂದು ನಿಂತಿದ್ದಾನೆ. ಆಯ್ತಾ, 10 ಕಿಲೋಮೀಟರ್ ಡಿಸ್ಟೆನ್ಸ್ ದೂರ ಇದೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಡಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ, ಎ ಪರ್ಸನ್ ವಾಕ್ಸ್ 3 ಕಿಲೋಮೀಟರ್ ಟುವರ್ಡ್ಸ್ ಈಸ್ಟ್. ಆಯ್ತಾ, ಒಬ್ಬ ಏನ್ ಮಾಡ್ತಾನಂತೆ, ಯಾವಾಗಲೂ ಇದನ್ನೇ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಆಯ್ತಾ, ಯಾವಾಗಲೂ ಇದನ್ನೇ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಈ ರೀತಿ ಡೈರೆಕ್ಷನ್ ಮಾರ್ಕ್ ಮಾಡಿ. ಏನ್ ಕೊಟ್ಟಿದ್ದಾನೆ ಅಂದ್ರೆ, ಒಬ್ಬ 3 ಕಿಲೋಮೀಟರ್ ಪೂರ್ವದ ಕಡೆ ವಾಕ್ ಮಾಡ್ತಾನಂತೆ. ಒಬ್ಬ 3 ಕಿಲೋಮೀಟರ್ ಪೂರ್ವದ ಕಡೆ ವಾಕ್ ಮಾಡ್ತಾನಂತೆ, ಪೂರ್ವ ಅಥವಾ ಈಸ್ಟ್ವರ್ಡ್ ಡೈರೆಕ್ಷನ್ ಅಲ್ಲಿ. ಇವನೇ ಅವನು ಅಂತ ತಿಳ್ಕೊಳ್ಳಿ. ಆಯ್ತಾ, ನೋಡಿ ಈಸ್ಟ್ ಫೇಸಿಂಗ್ ಇದನ್ನೇ, ಈಸ್ಟ್ ಫೇಸಿಂಗು 3 ಕಿಲೋಮೀಟರ್ ಈ ರೀತಿ ವಾಕ್ ಮಾಡ್ತಾನಂತೆ. ಆಯ್ತಾ, ನೋಡಿ 3 ಕಿಲೋಮೀಟರ್ ಅವನು ಈ ಕಡೆ ವಾಕ್ ಮಾಡ್ತಾನಂತ ಬರ್ಕೊಳ್ಳಿ. 3 ಕಿಲೋಮೀಟರ್ ಅವನು ಆ ಕಡೆ ವಾಕ್ ಮಾಡ್ತಾನಂತೆ. ಆಯ್ತಾ, ಬರ್ಕೊಂಡಾಯ್ತಾ. 3 ಕಿಲೋಮೀಟರು ನೋಡಿ ಪೂರ್ವ ದಿಕ್ಕಿನ ಕಡೆ. ಆಯ್ತಾ, ಈಸ್ಟ್ ಡೈರೆಕ್ಷನ್ ಅಲ್ಲಿ 3 ಕಿಲೋಮೀಟರ್ ವಾಕ್ ಮಾಡ್ತಾನಂತೆ. ಆಯ್ತಾ, ವಾಕ್ ಮಾಡಾದ್ಮೇಲೆ ಟರ್ನ್ಸ್ ಟು ಈಸ್ ಲೆಫ್ಟ್, ಎಡಗಡೆ ತಿರುಗ್ತಾನಂತೆ. ನೋಡಿ ಅವನು ಲೆಫ್ಟ್ ಹ್ಯಾಂಡು, ಇದು ರೈಟ್ ಹ್ಯಾಂಡು. ಇವೊಂದು ಇದು ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡು, ಲೆಫ್ಟ್ ವರ್ಡ್ ಎಡಕ್ಕೆ ತಿರುಗ್ತಾನಂತೆ. ಎಡಕ್ಕೆ ತಿರುಗ್ತಾನೆ ಅಂದ್ರೆ ಈ ರೀತಿ ತಿರುಗ್ತಾನೆ. ಆಯ್ತಾ, ಈ ರೀತಿ ತಿರುಗ್ತಾನೆ. ತಿರ್ಗಾದ್ಮೇಲೆ ವಾಕ್ಸ್ 4 ಕಿಲೋಮೀಟರ್, ತಿರುಗ್ಬಿಟ್ಟು 4 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾನಂತೆ ಈ ರೀತಿ.
ಆಯ್ತಾ. ತಿರುಗ್ಬಿಟ್ಟು ಅವನು 4 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾನಂತೆ, 4 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾನಂತೆ ಆಯ್ತಾ. ಈಗ ಅವನು ಕೇಳಿರೋದು ಹೌ ಫಾರ್ ಈಸಿ ಫ್ರಮ್ ಇಸ್ ಸ್ಟಾರ್ಟಿಂಗ್ ಪಾಯಿಂಟ್, ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಷ್ಟು ದೂರದಲ್ಲಿ ಇದ್ದಾನೆ ಅಂತ ಕೇಳಿದ್ದಾರೆ ಆಯ್ತಾ. ಇದು ಸ್ಟಾರ್ಟಿಂಗ್ ಪಾಯಿಂಟ್, ಇಲ್ಲಿಂದ ಎಷ್ಟು ದೂರದಲ್ಲಿ ಇದ್ದಾನೆ ಅಂತ ಕೇಳಿದ್ದಾರೆ. ಅಂದ್ರೆ ಈ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು ಆಯ್ತಾ, ಈ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು ಆಯ್ತಾ. ಇದೆಲ್ಲ ಗೊತ್ತಾಗಿದೆ ನಮಗೆ. ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆಗುತ್ತೆ, ರೈಟ್ ಆಂಗಲ್ ಟ್ರಯಾಂಗಲ್ ಆಗುತ್ತೆ. ಈ ಡಿಸ್ಟೆನ್ಸ್ ಗೊತ್ತಿದ್ರೆ ಇದು ಹೈಪೋಟನಸ್ ಅಂತ ಕರೀತಾರೆ, ಕನ್ನಡದಲ್ಲಿ ವಿಕರ್ಣ ಅಂತ ಕರೀತಾರೆ. ಇದನ್ನ ವಿಕರ್ಣ ಅಥವಾ ಇಂಗ್ಲಿಷಲ್ಲಿ ಹೈಪೋಟನಸ್ ಅಂತ ಕರೀತಾರೆ. ಇದು ಡಿಸ್ಟೆನ್ಸ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ಅಂದ್ರೆ ಪೈಥಾಗರಸ್ ಫಾರ್ಮುಲಾ ಯೂಸ್ ಮಾಡಬೇಕು ಆಯ್ತಾ. ಇದನ್ನ ಲೆಂತ್ ಅಂತ ತಗೊಳ್ಳಿ ಆಯ್ತಾ. ಇದು ಬೇಸು, ಇದು ಹೈಟು. ಏನಿದೆ ಫಾರ್ಮುಲಾ ನೋಡಿ, ಫಾರ್ಮುಲಾ ಏನಿದೆ ಅಂದ್ರೆ ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಪೈಥಾಗರಸ್ ಥಿಯರಮ್, ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್, ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್, 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಆಗುತ್ತೆ ಆಯ್ತಾ. ಈಗ ಸಿಂಪ್ಲಿಫೈ ಮಾಡಿ. 3 ಸ್ಕ್ವೇರ್ ಅಂದರೆ 9, 4 ಸ್ಕ್ವೇರ್ ಅಂದರೆ 16, 9 ಪ್ಲಸ್ 16 25 ಆಗುತ್ತೆ. ಇದು ಎಲ್ ಸ್ಕ್ವೇರ್ ಆಗುತ್ತೆ ಆಯ್ತಾ. ಈಗ ನೋಡಿ, ಇದು ಎಲ್ ಸ್ಕ್ವೇರ್ ಆಗುತ್ತೆ, ಇದು 25 ಆಗುತ್ತೆ. 25 ಇದು ಯಾವುದ್ರದ್ದು ಸ್ಕ್ವೇರ್ ನಂಬರು, 25ನ ನೀವು 5 ಇಂಟು 5 ಅಂತ ಬರ್ಕೋಬೋದು. 5 ಸ್ಕ್ವೇರ್ ನಂಬರು 25. ಅದೇ ರೀತಿ ಎಲ್ ಸ್ಕ್ವೇರ್ನ ನೀವು ಎಲ್ ಇಂಟು ಎಲ್ ಅಂತ ಬರ್ಕೋಬೋದು ಆಯ್ತಾ. ಅಂದರೆ ಎಲ್ ಡಿಸ್ಟೆನ್ಸು 5 ಆಗುತ್ತೆ. ಎಲ್ ಈಸ್ ಈಕ್ವಲ್ ಟು 5 ಮೀಟರ್ ಆಗುತ್ತೆ ಆಯ್ತಾ. 5 ಮೀಟರ್ ಅಲ್ಲ, 5 ಕಿಲೋಮೀಟರ್. ಅವ್ನು ಕಿಲೋಮೀಟರ್ ಕೊಟ್ಟಿರೋದ್ರಿಂದ ಇದನ್ನು ಕಿಲೋಮೀಟರ್ ಬರ್ಕೊಳ್ಳಿ ಆಯ್ತಾ. ಅವನು ಸ್ಟಾರ್ಟಿಂಗ್ ಪಾಯಿಂಟಿಂದ 5 ಕಿಲೋಮೀಟರ್ ದೂರದಲ್ಲಿ ನಿಂತಿದ್ದಾನೆ, 5 ಕಿಲೋಮೀಟರ್ ದೂರದಲ್ಲಿ ನಿಂತಿದ್ದಾನೆ ಆಯ್ತಾ. ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 4ಗೆ ಆನ್ಸರು ಸಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ನ ಓದಿ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಪಾಯಿಂಟ್ ಎಮ್ಮು, ಪಾಯಿಂಟ್ ಡಿ ಇಂದ ಪಶ್ಚಿಮಕ್ಕೆ 5 ಮೀಟರ್ ದೂರದಲ್ಲಿದೆ ಅಂತ ಕೊಟ್ಟಿದ್ದಾನೆ ಆಯ್ತಾ. ಪಾಯಿಂಟ್ ಎಮ್ಮು ಪಾಯಿಂಟ್ ಡಿ ಇಂದ ಪಶ್ಚಿಮಕ್ಕೆ ವೆಸ್ಟ್ವರ್ಡ್ ಡೈರೆಕ್ಷನ್ಲಿ 5 ಮೀಟರ್ ದೂರದಲ್ಲಿದೆ ಅಂತ ಕೊಟ್ಟಿದ್ದಾನೆ. ಈ ರೀತಿ ಬರ್ಕೋಬಹುದು. ಪಾಯಿಂಟ್ ಎಮ್ಮು ಪಾಯಿಂಟ್ ಡಿ ಇಂದ ಪಶ್ಚಿಮಕ್ಕೆ 5 ಮೀಟರ್ ದೂರದಲ್ಲಿದೆ ಅಂತ ಕೊಟ್ಟಿದ್ದಾನೆ. ಅದಾದ್ಮೇಲೆ ಏನು ಕೊಟ್ಟಿದ್ದಾನೆ ಅಂದ್ರೆ ಪಾಯಿಂಟ್ ಎಫ್ ಪಾಯಿಂಟ್ ಡಿ ಇಂದ ದಕ್ಷಿಣಕ್ಕೆ 3 ಮೀಟರ್ ದೂರದಲ್ಲಿದೆ ಅಂತ ಕೊಟ್ಟಿದ್ದಾನೆ ಆಯ್ತಾ. ಪಾಯಿಂಟ್ ಎಫ್ ಪಾಯಿಂಟ್ ಡಿ ಇಂದ ದಕ್ಷಿಣಕ್ಕೆ ಆಯ್ತಾ, ಸೌತ್ ಡೈರೆಕ್ಷನ್ ಅಲ್ಲಿ 3 ಮೀಟರ್ ದೂರದಲ್ಲಿದೆ ಅಂತ ಕೊಟ್ಟಿದ್ದಾನೆ ಆಯ್ತಾ. ಪಾಯಿಂಟ್ ಎಫ್ ಪಾಯಿಂಟ್ ಡಿ ಇಂದ ದಕ್ಷಿಣಕ್ಕೆ ಸೌತ್ ಡೈರೆಕ್ಷನ್ ಅಲ್ಲಿ 3 ಮೀಟರ್ ದೂರದಲ್ಲಿದೆ ಅಂತ ಕೊಟ್ಟಿದ್ದಾನೆ. ಕೊಟ್ಟಾದ್ಮೇಲೆ ಪಾಯಿಂಟ್ ಜೆ ಪಾಯಿಂಟ್ ಎಫ್ ಇಂದ ಪೂರ್ವಕ್ಕೆ ಆಯ್ತಾ, ಪಾಯಿಂಟ್ ಎಫ್ ಇಂದ ಪೂರ್ವಕ್ಕೆ ಈಸ್ಟ್ವರ್ಡ್ ಡೈರೆಕ್ಷನ್ ಅಲ್ಲಿ 4 ಮೀಟರ್ ದೂರದಲ್ಲಿದೆ ಅಂತ ಕೊಟ್ಟಿದ್ದಾನೆ ಆಯ್ತಾ. ಪಾಯಿಂಟ್ ಎಫ್ ಇಂದ ಪೂರ್ವಕ್ಕೆ ಈಸ್ಟ್ವರ್ಡ್ ಡೈರೆಕ್ಷನ್ ಅಲ್ಲಿ 4 ಮೀಟರ್ ದೂರದಲ್ಲಿದೆ ಅಂತ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಏನಂತ ಕೇಳಿದ್ದಾನೆ ಅಂದ್ರೆ ಪಾಯಿಂಟ್ ಡಿ ಇಂದ ಪಾಯಿಂಟ್ ಜೆ ಎಷ್ಟು ದೂರದಲ್ಲಿದೆ ಅಂತ ಕೇಳಿದ್ದಾನೆ. ಪಾಯಿಂಟ್ ಡಿ ಇಂದ ಪಾಯಿಂಟ್ ಜೆ ಎಷ್ಟು ದೂರದಲ್ಲಿದೆ ಅಂತ ಕೇಳಿದ್ದಾನೆ. ಅಂದ್ರೆ ಈ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು ಆಯ್ತಾ. ಈ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು ಆಯ್ತಾ. ಇದು ಅಷ್ಟೇ ನೋಡಿ, ರೈಟ್ ಆಂಗಲ್ ಟ್ರಯಾಂಗಲ್ ತರ ಇದೆ, ನೋಡೋದ್ರೆ ಗೊತ್ತಾಗುತ್ತೆ ರೈಟ್ ಆಂಗಲ್ ಟ್ರಯಾಂಗಲ್ ಇದೆ. ಏನು ಫಾರ್ಮುಲಾ ಅದಕ್ಕೆ ಏನು ಫಾರ್ಮುಲಾ ಅಂದ್ರೆ ಬರ್ಕೊಳ್ಳಿ ನೋಡಿ. ವಿಕರ್ಣ ಅಥವಾ ಹೈಪೋಟೆನಸ್ ಸ್ಕ್ವೇರ್ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇವೆರಡು ಸ್ಕ್ವೇರ್, ಬೇಸು ಹೈಟ್ ಪಾದ ಎತ್ತರ 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. ಒನ್ಸ್ ಅಗೇನ್ ಪ್ರೀವಿಯಸ್ ಕ್ವಶನ್ ಏನು ಆನ್ಸರ್ ಬಂದರೆ ಇದಕ್ಕೆ ಅದೇ ಬರುತ್ತೆ ಆಯ್ತಾ. 4 ಸ್ಕ್ವೇರ್ ಅಂದರೆ 16, 3 ಸ್ಕ್ವೇರ್ ಅಂದರೆ 9, ಎರಡನ್ನೂ ಆ್ಯಡ್ ಮಾಡಿದ್ರೆ 25 ಬರುತ್ತೆ. ಇದು ಎಲ್ ಸ್ಕ್ವೇರ್ ಬರುತ್ತೆ ಆಯ್ತಾ. 25 ಯಾವ ನಂಬರ್ದು ಸ್ಕ್ವೇರು? 25ನ 5 ಇಂಟು 5 ಅಂತ ಬರ್ಕೊಳ್ಳಿ. ಇದನ್ನು ಎಲ್ ಇಂಟು ಎಲ್ ಅಂತ ಬರ್ಕೊಳ್ಳಿ. ಆನ್ಸರ್ ಏನು ಬರುತ್ತೆ? ಎಲ್ ಈಸ್ ಈಕ್ವಲ್ ಟು 5 ಮೀಟರ್ ಬರುತ್ತೆ ಆಯ್ತಾ. ಆನ್ಸರ್ ಏನು ಬರುತ್ತೆ? ಎಲ್ ಈಸ್ ಈಕ್ವಲ್ ಟು 5 ಮೀಟರು. ಡೈರೆಕ್ಷನ್ ಕೇಳಿದ್ದೀನಿ ಅವನು ಆಯ್ತಾ. ಡೈರೆಕ್ಷನ್ ಯಾವ ಡೈರೆಕ್ಷನ್ ಇದು? ಇದು ಯಾವ ಡೈರೆಕ್ಷನ್? ಇದು ಯಾವ ಡೈರೆಕ್ಷನ್ ಅಂದರೆ ಇದು ಸೌತು, ಇದು ಈಸ್ಟು. ಇದೇನಾಗುತ್ತೆ? ಸೌತ್ ಈಸ್ಟ್ ಅಂತ ಬರ್ಕೋಬೋದು ಆಯ್ತಾ. ಸೌತ್ ಈಸ್ಟ್ ಅಂತ ಬರ್ಕೋಬೋದು. ಇದು ಸೌತು, ಇದು ಈಸ್ಟು. ಇದನ್ನ ಸೌತ್ ಈಸ್ಟ್ ಅಂತ ಬರ್ಕೋಬೋದು. ಕನ್ನಡದಲ್ಲಿ ಏನು ಬರ್ಕೋತೀರಾ? ಆಗ್ನೇಯ ಅಂತ ಬರ್ಕೋಬೋದು. ಕನ್ನಡದಲ್ಲಿ ಇದು ಆಗ್ನೇಯ ದಿಕ್ಕು ಆಯ್ತಾ. ಅಂದರೆ 5 ಮೀಟರ್ ಫ್ರಮ್ 5 ಮೀಟರ್ ಟುವರ್ಡ್ಸ್ ಆಯ್ತಾ. 5 ಮೀಟರ್ ಸೌತ್ ಈಸ್ಟ್ ಡೈರೆಕ್ಷನ್ ಇದೆ ಅಂತ ಹೇಳ್ಬೋದು. ಇದೇನಾಗುತ್ತೆ? 5 ಮೀಟರ್ ಬರುತ್ತೆ.
ಆಯ್ತಾ. ಪಾಯಿಂಟ್ ಜೆ ಪಾಯಿಂಟ್ ಡಿ ಇಂದ 5 ಮೀಟರ್ ಸೌತ್ ಈಸ್ಟ್ ಡೈರೆಕ್ಷನ್, ಕನ್ನಡದಲ್ಲಿ 5 ಮೀಟರ್ ಆಗ್ನೇಯ ದಿಕ್ಕಿನಲ್ಲಿದೆ ಅಂತ ಬರ್ಕೋಬಹುದು. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 5ಗೆ? ಆಪ್ಷನ್ ಎ.